ವಿ ವಿ ಆಚಾರ್ಯ ಅವರೇ, ಈಗ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ಈಗ ಲೋಕಭವನದ ಕದವನ್ನ ಬಡಿತಾ ಇದ್ದಾರೆ. ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನೇರವಾಗಿ ಹೋಗಿ ದೂರನ್ನ ಕೊಟ್ಟಿದೆ. ಇನ್ನೊಂದು ಕಡೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟ ನಂತರ ಗವರ್ನರ್ಗೆ ಲೆಟರ್ನ ಬರೆದಿದ್ದಾರೆ. ಈಗ ಇರುವಂತ ಬಹಳ ಮುಖ್ಯವಾದ ಪ್ರಶ್ನೆ, ಸಭಾಪತಿ ಹುದ್ದೆಯ ರಾಜೀನಾಮೆ ವಿಚಾರದಲ್ಲಿ ಗವರ್ನರ್ ಪಾತ್ರ ಏನಾದರೂ ಇದೆಯಾ? ಗವರ್ನರ್ ಇದರಲ್ಲಿ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಗುತ್ತಾ? ವಿ ವಿ ಆಚಾರ್ಯ ಅವರೇ, ನನ್ನ ಅಭಿಪ್ರಾಯದಲ್ಲಿ ದಿಸ್ ಈಸ್ ಓನ್ಲಿ ಎ ಪೊಲಿಟಿಕಲ್ ಕ್ವೆಶ್ಚನ್. ಕಾನೂನು ಪ್ರಕಾರವಾಗಿ ಆದ್ರೆ ಯಾರದೇ ಒತ್ತಡ ಬರಲಿ, ಹೊರಟ್ಟಿ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಗವರ್ನರ್ ಅಕ್ಸೆಪ್ಟ್ ಮಾಡಿ ಆಗಿದೆ. ಆಮೇಲೆ ಈಗ ಬಿಜೆಪಿಯವರಾಗ್ಲಿ ಹೊರಟ್ಟಿಯವರಾಗ್ಲಿ ಯಾವ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟರು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಓದಿದ ಪ್ರಕಾರ ಆ ಲೆಟರ್ನಲ್ಲಿ 14ನೇ ತಾರೀಕಿಗೆ ರೆಸಿಗ್ನೇಷನ್ ಕೊಡ್ಲಿಕ್ಕೆ ನಾನು ತಯಾರು ಮಾಡಿದ್ದೆ. ಆದ್ರೆ ಮುಖ್ಯಮಂತ್ರಿಗಳು ಬಂದು ಇವತ್ತೇ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು, ಸೂಚಿಸಿದರು ಅಂತ ಇದೆ. ಇವತ್ತೇ ಕೊಡಬೇಕು ಅಂತ ಸೂಚಿಸಿದರು, ನಾನು ಅದಕ್ಕೆ ಕೊಟ್ಟೆ ಅಂತ. ಸೊ ಈ ರೆಸಿಗ್ನೇಷನ್ ಕೊಟ್ಟದ್ದು ಕಾನೂನು ಪ್ರಕಾರ ಅವರ ಸ್ವಇಚ್ಛೆಯಿಂದ ಆಗ್ತದೆ. ಅವರು ಸ್ವಇಚ್ಛೆಯಿಂದ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಯಾರ್ಯಾರು ಅವರ ಮೇಲೆ ಒತ್ತಡ ಹಾಕಿದ್ರು, ದಟ್ ಈಸ್ ಇರಲೆವೆಂಟ್. ಇಟ್ ವೋಂಟ್ ಅಮೌಂಟ್ ಟು ಕೋಯರ್ಷನ್. ಈಗ ಒಂದು ರೆಸಿಗ್ನೇಷನ್ ಅನ್ನು ಬಲಾತ್ಕಾರದಿಂದ ಅಥವಾ ಸುಳ್ಳು ಏನಾದರೂ ಹೇಳಿ ರಿಸೆಪ್ಷನ್ ಮಾಡಿ ತೆಕ್ಕೊಂಡ್ರೆ ಅದನ್ನು ರದ್ದು ಮಾಡಲಿಕ್ಕೆ ಗವರ್ನರ್ಗೆ ಅಧಿಕಾರ ಇರಬಹುದು. ಬಟ್ ಈ ಫ್ಯಾಕ್ಟ್ಸ್ ನಲ್ಲಿ ಬರೇ ಒತ್ತಡ ಹಾಕಿದ್ರಿಂದ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದು ಇದು ಹೊರಟ್ಟಿಯವರ ದೊಡ್ಡತನವನ್ನು ತೋರಿಸ್ತದೆ. ನಾನು 14ಕ್ಕೆ ಕೊಡುವುದಂತಿದ್ರು ಕೂಡ ಮುಖ್ಯಮಂತ್ರಿಯವರು ಇವತ್ತು ನನ್ನ ಚೇಂಬರಿಗೆ ಬಂದು ಇವತ್ತೇ ಕೊಡಬೇಕು ಅಂತ ಹೇಳಿದ್ರಿಂದ ನಾನು ಕೊಟ್ಟೆ ಅಂತ ಹೇಳಿದ್ದಾರೆ. ಹಾಗಾಗಿ ಕಾನೂನಾತ್ಮಕವಾಗಿ ರಾಜ್ಯಪಾಲರಿಗಾಗ್ಲಿ ಯಾರಿಗಾಗ್ಲೂ ಇದರ ಮೇಲೆ ಇದನ್ನು ಹಿಂಪಡೀಲಿಕ್ಕೆ ಆಗುವುದಿಲ್ಲ. ದ ರೆಸಿಗ್ನೇಷನ್ ಸ್ಟ್ಯಾಂಡ್ಸ್, acceptance stands. The only public will know the circumstances under which Shri Horatti has resigned. ಅಷ್ಟೇ ಅಲ್ಲದೆ ಕಾನೂನಾತ್ಮಕವಾಗಿ you can't go back on what has happened. ಈಗ ಇರುವಂತ ಪ್ರಶ್ನೆ ಏನು ಅಂದ್ರೆ ಬಿ ವಿ ಆಚಾರ್ಯ ಅವರೇ, ಈಗ ನೀವು ಹೇಳಿದಾಗೆ ರಾಜೀನಾಮೆಯನ್ನ ಹಿಂಪಡೆಯುವಂತ ಪ್ರಶ್ನೆ ಅಲ್ಲ. ಯಾವುದೇ ರೂಪದಲ್ಲಿ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅಥವಾ ವಿಧಾನಮಂಡಲದ ನಿಯಮಾವಳಿಗಳಲ್ಲಿ ಅವಕಾಶ ಇದೆಯಾ? ಇಲ್ಲ, ರಾಜ್ಯಪಾಲರು ಅಕ್ಸೆಪ್ಟ್ ಮಾಡಿದ ರೆಸಿಗ್ನೇಷನ್ ಅನ್ನು ರದ್ದು ಮಾಡುವ ಅಧಿಕಾರ ಇಲ್ಲ. ಓಕೆ, ರದ್ದು ಮಾಡುವ ಅವಕಾಶ ಇಲ್ಲ. ಈಗ ಮತ್ತೂ ಈ ಪ್ರಶ್ನೆಯನ್ನ ಯಾಕೆ ಎತ್ತಾ ಇದ್ದಾರಂದ್ರೆ, ಈಗ ಅವರು ರಾಜಕೀಯ ಆರೋಪವೇ ಆಗಿರ್ಬೋದು. ವಿ ವಿ ಆಚಾರ್ಯ ಅವರೇ, ನೀವು ಹೇಳಿದಾಗೆ ಇಟ್ಸ್ ಎ ಪೊಲಿಟಿಕಲ್ ಥಿಂಗ್ ಅಂತ ನೀವು ಆರಂಭದಲ್ಲೇ ಹೇಳಿದ್ರೆ, ರಾಜಕೀಯ ಆರೋಪವೇ ಆಗಿದ್ರು ಕೂಡ ಬಿಜೆಪಿ ಜೆಡಿಎಸ್ನವರು ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ದೂರನ್ನೇ ಕೊಟ್ಟಿದ್ದಾರೆ. ಏನಂತ? ಬೆದರಿಕೆ ಹಾಕಿ ಹೆದರಿಸಿ ರಾಜೀನಾಮೆಯನ್ನ ಪಡೆದಿದ್ದಾರೆ ಅಂತ. ಹೌದು ನೋಡಿ, ಮುಖ್ಯವಾಗಿ ಹೊರಟ್ಟಿಯವರು ಅವರ ಪತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಬೇಕು. ಅದರಲ್ಲಿ ಅವರು ಯಾವುದೇ ಬಲಾತ್ಕಾರದ ವಿಷಯ ಹೇಳಲಿಲ್ಲ, ಕೋಯರ್ಷನ್ ಮಾಡಿದ್ದಾರೆ ಅಂತ ಹೇಳಲಿಲ್ಲ. ರಾಜ್ಯಪಾಲರಿಗೆ ಅವರ ಅಕ್ಸೆಪ್ಟೆನ್ಸ್ ಅನ್ನು ರದ್ದು ಅವರು ಮಾಡಬೇಕಾದ್ರೆ ಒಂದು ವೇಳೆ ಬಲಾತ್ಕಾರವಾಗಿ ತಕ್ಕೊಂಡಂತಿದ್ರೆ ಅದನ್ನು ರದ್ದು ಮಾಡುವ ಅಧಿಕಾರ ಇರಬಹುದು, ಅಕ್ಸೆಪ್ಟೆನ್ಸ್ ಆಫ್ ರೆಸಿಗ್ನೇಷನ್. ಬಟ್ ಆನ್ ದ ಫ್ಯಾಕ್ಟ್ಸ್ ಆಫ್ ದಿಸ್ ಕೇಸ್ ಬರೇ ಮುಖ್ಯಮಂತ್ರಿಗಳು ಬಂದು ಒತ್ತಾಯ ಮಾಡಿದ್ರು, ಇವತ್ತೇ ಮಾಡಿ ಅಂತ ನಾನು ರಾಜೀನಾಮೆ ಕೊಟ್ಟೆ ಅಂತ ಹೇಳಿದ್ದು. ಇಟ್ ಡಸ್ ನಾಟ್ ಅಮೌಂಟ್ ಟು ಬಲಾತ್ಕಾರದಿಂದ ತಕ್ಕೊಂಡ ರೆಸಿಗ್ನೇಷನ್ ಆಗುತ್ತಿಲ್ಲ. ಇಟ್ ಇಸ್ ಕಂಟಿನ್ಯೂಸ್ ಟು ಬಿ ಎ ವಾಲಂಟರಿ ರೆಸಿಗ್ನೇಷನ್. ಸ್ವಇಚ್ಛೆಯಿಂದ ಕೊಟ್ಟದ್ದು. ಸ್ವಇಚ್ಛೆಯಿಂದ ಕೊಡ್ಲಿಕ್ಕೆ ಯಾರು ಹೇಳಿದ್ದು, ಎಷ್ಟು ಒತ್ತಡ ಹಾಕಿದ್ದಾರೆ, ದಟ್ ಈಸ್ ಇರ್ರೆಲೆವೆಂಟ್ ಫಾರ್ ದಿ ಗವರ್ನರ್. Therefore, according to me, legally there is no ground for the governor to cancel the acceptance of the resignation. ಈಗ ನೀವು ಹೇಳಿದ ಹಾಗೆ ಈಗ ಕೊಟ್ಟಿರುವಂತ ರಾಜೀನಾಮೆನ ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಿ.
ಮತ್ತೆ ಆ ರಾಜೀನಾಮೆ ಪತ್ರದಲ್ಲಿ ಏನಿದೆ ಅಂತ ನಾನು ಓದಿ ಹೇಳ್ತೀನಿ. ಇದು ಸ್ವತಃ ಬಸವರಾಜ ಹೊರಟ್ಟಿ ಅವರು ಕೊಟ್ಟಿರುವಂತ ರಾಜೀನಾಮೆ ಪತ್ರ ನನ್ನ ಕೈಯಲ್ಲಿದೆ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಆಲ್ರೆಡಿ ಬಂದಿದೆ. ಎಸ್, ಅದರಲ್ಲಿ ಇದೆಯಲ್ಲ, ಅವ್ರು ಹೇಳ್ತಾರೆ ಎಸ್, ಅದರಲ್ಲಿ 14ನೇ ತಾರೀಕಿಗೆ ರಾಜೀನಾಮೆ ಕೊಡೋದು, ಅಸೆಂಬ್ಲಿ ಅವರಿಗೆಲ್ಲ ಕೌನ್ಸಿಲ್ನ ಮೆಂಬರ್ಸ್ಗೆಲ್ಲ ಧನ್ಯವಾದ ಹೇಳಿ ಕೊಡುವಂತ ನಾನು ತೀರ್ಮಾನ ಮಾಡಿದ್ದೆ. ಆದ್ರೆ ಇವತ್ತು ಮುಖ್ಯಮಂತ್ರಿಯವರು ಸ್ವತಃ ತನ್ನ ಕೊಠಡಿಗೆ ಬಂದು ಇವತ್ತೇ ಕೊಡಬೇಕು ಅಂತೇಳಿ ಸೂಚಿಸಿದ್ರು. ವರ್ಡಿಂಗ್ ಆಗಿದೆ, ಸೂಚಿಸಿದ್ರು, ಹಾಗಾಗಿ ನಾನು ಕೊಟ್ಟೆ ಅಂತ. ಅಲ್ಲ, ಅದು ಹೇಳಿರೋದು ಇವತ್ತು ಬರೆದಿರುವ ಪತ್ರದಲ್ಲಿ. ವಿ ಆಚಾರ್ಯ ಅವರೇ, ನೀವು ಹೇಳ್ತಾ ಇರೋದು ಇವತ್ತು ಬರೆದಿರುವ ಪತ್ರದಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ. ಅವರು ಕೊಟ್ಟಿರುವಂತ ರಾಜೀನಾಮೆ ಪತ್ರದಲ್ಲಿ ಒಂದೇ ಸಾಲಿದೆ, ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇಷ್ಟನ್ನ ಬಿಟ್ಟು ಇವತ್ತೇನು ಪತ್ರದಲ್ಲಿ ಬರೆದಿದ್ದಾರಲ್ಲ, ಅದು ಯಾವ ಅಂಶಗಳು ಕೂಡ ಅವರು ಕೊಟ್ಟಂತ ರಾಜೀನಾಮೆ ಪತ್ರದಲ್ಲಿ ಇಲ್ಲ. ಆ ದೃಷ್ಟಿಯಿಂದ ನೋಡೋದಾದ್ರೆ ರಾಜೀನಾಮೆಯನ್ನ ಸ್ವಇಚ್ಛೆಯಿಂದ ಕೊಟ್ಟಿದ್ದೇನೆ ಅಂತ ಹೇಳಿ ಬರೆದು ಕೊಟ್ಟ ಮೇಲೆ ಇವತ್ತು ಒತ್ತಡ ಇತ್ತು ಅನ್ನೋದು ವ್ಯಾಲಿಡ್ ಆಗುತ್ತಾ? ಅದು ಕಾನೂನಾತ್ಮಕವಾಗಿ ಅದಕ್ಕೆ ನೆಲೆ ಸಿಗುತ್ತಾ ಅನ್ನುವಂಥದ್ದು. ಇವತ್ತು ಅವರು ಕೊಟ್ಟ ಪತ್ರದ ಇಡೀ ಲೆಟರ್ ಅನ್ನು ನೋಡಿದ್ರು ಕೂಡ ಇಟ್ ಡಸಂಟ್ ಅಮೌಂಟ್ ಟು ಬಲಾತ್ಕಾರದಿಂದ ರೆಸಿಗ್ನೇಷನ್ ಕೊಟ್ಟಿದ್ದೇನೆ ಅಂತ ಹೇಳಿ ಅವರು ಬರೀಲಿಲ್ಲ. ಹಾಗಾಗಿ ಗವರ್ನರ್ಗೆ ಈ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದ್ದನ್ನು ರದ್ದು ಮಾಡಲಿಕ್ಕೆ ಬರುವುದಿಲ್ಲ. ಇಟ್ ಈಸ್ ನಾಟ್ ಎ ಕೇಸ್ ಆಫ್ ಕೋಯರ್ಷನ್. ಯಾರ ಒತ್ತಾಯ ಬೇಕಾಗಿ ಮಾಡಿದ್ದೇನೆ ಅಂತ ಹೇಳುದು, ಯಾವ ಸಂದರ್ಭದಲ್ಲಿ ನಾನು ಕೊಟ್ಟುಬಿಟ್ಟ ಇವತ್ತೆ ಅಂತ ಹೇಳುವುದು, ಇಟ್ ಡಸಂಟ್ ಅಮೌಂಟ್ ಟು ಕೋಯರ್ಷನ್. ಬಲಾತ್ಕಾರದಿಂದ ತಕ್ಕೊಳ್ಳದಂತ ಕಾನೂನಾತ್ಮಕವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೊಂದು ಮೂಲ ಪ್ರಶ್ನೆಯನ್ನ ಕೇಳ್ತೇನೆ ವಿ ಆಚಾರ್ಯ ಅವರೇ. ನೋಡಿ, ಸಭಾಪತಿಯನ್ನ ಆಯ್ಕೆ ಮಾಡೋದು ಸದನದ ಸದಸ್ಯರೆಲ್ಲ ಸೇರಿ ಆಯ್ಕೆ ಮಾಡ್ತಾರೆ. ಅಂದ್ರೆ ರಾಜ್ಯಪಾಲರು ಮಂತ್ರಿಗಳಿಗೆ, ಮಂತ್ರಿ ಪರಿಷತ್ಗೆ ಪ್ರಮಾಣ ವಚನ ಬೋಧನೆ ಮಾಡಿದ ಹಾಗೆ ಸಭಾಪತಿಗಳಿಗೆ ಮಾಡೋದಿಲ್ಲ. ಹೀಗಿರುವಾಗ ಸಭಾಪತಿಗಳನ್ನ ಆಯ್ಕೆ ಮಾಡಿದ ಸದನವನ್ನ ಬಿಟ್ಟು ರಾಜ್ಯಪಾಲರು ಇಂಥ ವಿಚಾರಗಳಲ್ಲಿ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಹೇಗೆ ಬರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಬರುವುದಿಲ್ಲ. ರಾಜೀನಾಮೆ ಅಕ್ಸೆಪ್ಟ್ ಆದ ಮೇಲೆ ಈಗ ಹೊರಟ್ಟಿಯವರು ಬರೆದ ಪತ್ರದ ಆಧಾರದಲ್ಲಿ ಯು ಕಾಂಟ್ ಗೋ ಬ್ಯಾಕ್ ಆನ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ರೆಸಿಗ್ನೇಷನ್ ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ, ಅದನ್ನು ಅಕ್ಸೆಪ್ಟ್ ಮಾಡಿ ಆಗಿದೆ. ಹಾಗಾಗಿ ಈಗ ಅದನ್ನು ರದ್ದು ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಸರ್, ಒಂದು ವೇಳೆ ಈಗ ರಾಜ್ಯಪಾಲರು ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ, ವಿಧಾನ ಪರಿಷತ್ತಿನ ಕಾರ್ಯದರ್ಶಿಗಳಿಗೆ ಇದ್ರ ಬಗ್ಗೆ ರಿಪೋರ್ಟ್ ನ ಕೇಳಿದ್ರೆ, ವಿವರವನ್ನ ಕೇಳಿದ್ರೆ, ಯಾಕಂದ್ರೆ ಈಗ ನೋಡಿ ಎಂತ ಸಂದರ್ಭ ಇದೆ ಅಂದ್ರೆ ವಿವಾಚಾರ್ಯ ಅವರೇ, ಸಭಾಪತಿಗಳಷ್ಟೇ ಅಲ್ಲ, ಉಪಸಭಾಪತಿಗಳು ಕೂಡ ಇಲ್ಲ. ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಗಳ ಕುರ್ಚಿ ಕೂಡ ಖಾಲಿ ಇದೆ. ನೀವು ನಿಯಮ ನೋಡೋದಾದ್ರೆ 183C ಏನ್ ಹೇಳುತ್ತೆ, ವಿಧಾನ ಪರಿಷತ್ತಿನ ನಿಯಮ 165 ಏನ್ ಹೇಳುತ್ತೆ, ಸಭಾಪತಿಗಳು ಉಪಸಭಾಪತಿಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ಇದೆ. ಆದ್ರೆ ಈಗ ಉಪಸಭಾಪತಿಗಳ ಹುದ್ದೆಯೂ ಖಾಲಿ ಇರೋದ್ರಿಂದ ಕಾರ್ಯದರ್ಶಿಗಳ ಕೈಗೆ ಹೋಗಿದೆ. ಈಗ ಕಾರ್ಯದರ್ಶಿಗಳಿಂದ ಗವರ್ನರ್ ರಿಪೋರ್ಟ್ ನ ಕೇಳಿದ್ರೆ ಅದನ್ನ ಆಧಾರವಾಗಿಟ್ಕೊಂಡು ಗವರ್ನರ್ ಏನಾದ್ರೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆಯಾ? ನನ್ನ ಅಭಿಪ್ರಾಯ ಪ್ರಕಾರ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಓನ್ಲಿ ಎ ಪೊಲಿಟಿಕಲ್ ಕ್ವೆಶ್ಚನ್. ಅಂದ್ರೆ ನೀವು ಹೇಳ್ತಾ ಇರೋದು ಇದೆಲ್ಲ ಏನ್ ನಡೀತಾ ಇದೆ ಕೇವಲ ರಾಜಕೀಯವಾಗಿ ನಡೀತಾ ಇದೆ. ರಾಜಕೀಯ ಮೇಲಾಟವನ್ನು ಹೊರತುಪಡಿಸಿ ಇದಕ್ಕೆ ರಾಜಕೀಯದ ಗ್ರೌಂಡ್ ಬಿಟ್ರೆ ಯಾವುದೇ ಲೀಗಲ್ ಗ್ರೌಂಡ್ಸ್ ಇಲ್ಲ ಅಂತೀರಿ? ಬಿಕಾಸ್ ದಿ ರೆಸಿಗ್ನೇಷನ್ is voluntary, though it might have been given because of request by others or pressure by somebody.